ನಾನು ಅದಕ್ಕೆ ಹೇಳಿದೆ ಮಾತಾಡ್ರಿ. ಯಾವ 3 ತನಿಖಾ ಸಂಸ್ಥೆಗಳು ಮಾತಾಡ್ರಿ ಯಾವ 3 ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದೆ ಆ ತನಿಖೆಗೆ ಅಡ್ಡ ಬರುವಂತ ಸಂಗತಿಗಳನ್ನ ನಾನು ಮಾತಾಡ್ತಾ ಇಲ್ಲ. ಚನ್ನೋಣ ಒಂದ್ ನಿಮಿಷ ಇರು, ಒಂದ್ ನಿಮಿಷ ಚನ್ನೋರ ಒಂದ್ ನಿಮಿಷ. ಏನ್ ಸರ್ ಅಧ್ಯಕ್ಷರೇ, ಈ ಸುಪಾರಿ ಅಂದ್ರೆ ಏನು? ಅದನ್ನ ತೆಗೆಸಾಕಿ ಅಲ್ಲ, ಏನ್ ಸುಪಾರಿ ಅಂದ್ರೆ ಏನು ಹಾಕ್ಸಿದವಿ ಅರ್ಥ ಆಗಿಲ್ಲ. ಏನ್ ಸುಪಾರಿ ಅಂದ್ರೆ ಇನ್ನು ಸ್ಟಾರ್ಟ್ ಮಾಡಿದಷ್ಟೇ ಏನು ಅಂತ ಇದು ಪಾರ್ಲಿಮೆಂಟರಿ ಅದನ್ನು ಉತ್ತರ ಕೊಡ್ಲಿಕ್ಕೆ ಪಾರ್ಲಿಮೆಂಟ್ ಸುಪಾರಿ ಅಂದ್ರೆ ಏನು ಅದಕ್ಕೆ ಡೆಫಿನಿಷನ್ ಕೊಡ್ಬೇಕು ಫಸ್ಟ್. ವಾಟ್ ಈಸ್ ಸುಪಾರಿ? ಯಾರು ಮಾತಾಡ್ತಾರೆ? ನೀವು ಮನ್ಸಿಗೆ ಬಂದ ಮಾತಾಡ್ತಾರ, ನಾನಲ್ಲ. ನಾನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಸುಪಾರಿ ನಾನು ಈ ಸಭಾ ಸದಸ್ಯನ ಕೇಳ್ತಾ ಇದ್ದೀನಿ, ನನ್ನ ಹಕ್ಕು ಅದು. ಸುಪಾರಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ. ಏನ್ ಇದ್ರಲ್ಲಿ ಏನು ತಪ್ಪೇನೈತೆ? ಪದೇ ಪದೇ ಅಷ್ಟೇ, ಬೇರೆ ಏನಿಲ್ಲ. ನನಗೆ ಜ್ಞಾನ ಇಲ್ಲ, ಇನ್ನು ನಿಮ್ಗಿಲ್ಲ ಅಷ್ಟೇನೆ. ಸಚಿವರೇ ಅದರ ಬಗ್ಗೆ ಈಗಾಗಲೇ ಆಗಿದೆ. ನಾನು ಅದಕ್ಕೆ ಕೇಳ್ತಾ ಇರೋದು. ನಾನು ಅದಕ್ಕೆ ಸರ್, ನಾನು ಎಲ್ಲೆಲ್ಲೋ ಹೋಗ್ಬೇಡಿ, ನಾನು ಅತ್ಯಂತ ಗೌರವಯುತವಾಗಿ ಕೇಳ್ತಾ ಇದ್ದೀನಿ. ನೀವು ಸುಮ್ನೆ ನೀವೆಲ್ಲ ಡೈವರ್ಷನ್ ಕೊಡ್ಬೇಡಿ. ನಾನು ಅತ್ಯಂತ ಗೌರವಯುತವಾಗಿ ನೀವು ಸುಮ್ನೆ ಅಡ್ಡ ಬರಬೇಡಿ. ಕೇಳ್ತಾ ಇದ್ದೀನಿ, ಜ್ಞಾನೇಂದ್ರ ಸಾಹೇಬ್ರಿಗೂ ಕೇಳ್ತೀನಿ, ಚಿನ್ನುವರ್ಗೂ ಕೇಳ್ತೀನಿ. ಸುಪಾರಿ ಅಂದ್ರೆ ಏನು? ಕೇಳಿಸ್ತಾರ ಅದೇನು ಅಂತ? ಯಾವ್ದು ಬಾಂಬೆ ಭಾಷೆ? ಬಾಂಬೆ ಭಾಷೆ ಯಾವ್ದು? What is this? ಏನ್ ನಡೀತಾ ಇದೆ ಇದಕ್ಕೂ ಕೊಡೋದು ಅಂತ ಸುಪಾರಿ ಅಂತ ಹೇಳಿದ್ರೆ ಮತ್ತೆ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣ ಏನು? ಅದನ್ನು ಸುಪಾರಿ ಕೊಟ್ಟಿದ್ರ ನೀವು? ಇಲ್ಲ ಅಧ್ಯಕ್ಷರ, ಸ್ಪಷ್ಟೀಕರಣ ಕೊಡ್ಲಿ ಅವರು. ಈ ಆತ್ಮಹತ್ಯೆ ಪ್ರಕರಣಕ್ಕೆ 2 ಸುಪಾರಿನಾ? ಅವಾಗ ಏನು ಮಾತಿಗೆ ಗೌರವ ಇದೆಯಾ? ಸುಪಾರಿ ಅಂದ್ರೆ ಸತೀಶಣ್ಣ, ಈಗ ಈ ಆತ್ಮಹತ್ಯೆ ಸಂತೋಷ್ ಪಾಟೀಲ್ ಅವರ ಪ್ರಕರಣ ಏನು? ಏನು ಹೇಳಿ ದಯವಿಟ್ಟು. ಅಧ್ಯಕ್ಷರೇ, ಈ ಸುಪಾರಿ ಶಬ್ದದ ಬಗ್ಗೆ ಅದು ಪಾರ್ಲಿಮೆಂಟರಿ ಶಬ್ದ ಹೌದು ಅಲ್ಲೋ? ಒಂದ್ ಸೆಕೆಂಡ್. ಸುಪಾರಿ ಅಂದ್ರೆ ಅದು ಒಬ್ಬರನ್ನ ಕೊಲೆ ಮಾಡಿಸೋದಕ್ಕೆ ಕೊಡ್ತಕ್ಕಂತ ಒಂದು ಕಾಂಟ್ರಾಕ್ಟ್, ಅದಕ್ಕೆ ಉಪಯೋಗ ಮಾಡ್ತಾರೆ. ಅದೇ ಸರ್ಕಾರ ಒಂದು ಸರ್ಕಾರಕ್ಕೆ ಆ ರೀತಿ ಶಬ್ದ ಪ್ರಯೋಗ ಮಾಡೋದು ಗೌರವಯುತ ಅಲ್ಲ, ಅದು ಪಾರ್ಲಿಮೆಂಟರಿನೂ ಅಲ್ಲ. ಈ ರೀತಿ ಆ ಶಬ್ದ ಉಪಯೋಗ ಮಾಡಿದ್ದನ್ನ ತಾವು ಅರಿಕೆ ಕೊಟ್ಟಿದ್ದೀವಿ. ಮಾನ್ಯ ಸಭಾಧ್ಯಕ್ಷರೇ, ದಯವಿಟ್ಟು ತಪ್ಪಾಗ್ತಿ. ಮಾನ್ಯ ಅಧ್ಯಕ್ಷರೇ, ನಾನು ಸನ್ಮಾನ್ಯ ಪಾಟೀಲ್ ಅವರು ಹೇಳಿದ್ದನ್ನ ಮಾತನ್ನ ಕೇಳಿಸ್ಕೊಂಡಿದ್ದೇನೆ.